ಅಗ್ರಜ ನಿಮ್ಮಿಬ್ರಿಗೂ ಇನ್ನೂ ಮದುವೆ ಆಗಿಲ್ಲ. ಇಷ್ಟು ದಿನನೇ ಕಾದಿದ್ದೀರಂತೆ. ಇನ್ನೊಂದು ಸ್ವಲ್ಪ ಹೊತ್ತು ಕಾಯಿರಿ, ಮದುವೆ ಮಾಡಿಸಿ ನಾವೇ ರೂಮ್ ಒಳಗೆ ಕಳಿಸ್ಕೊಡ್ತೀವಿ. ವಿಕ್ರಾಂತ್, ವಾಟ್ ನಾನ್ಸೆನ್ಸ್! ಸಾರಿ ಎರಡು ಕಾಂತ ಅಮ್ಮ ಮನೆಗೆ 2 ಕಾರ್ ಕಳಿಸ್ಬೇಕು ಅಂತ ನೀವು ಟ್ರಾವೆಲ್ಸ್ ಅವ್ರಿಗೆ ಹೇಳಿರ್ಲಿಲ್ವಾ? ಬಾಸ್ ತಮ್ಮ ಅಂತ ಮರ್ಯಾದೆ ಕೊಟ್ರೆ ಹೊರಡ್ತವನ. ಸರ್, ನಾನು ಎಡವಟ್ಟು ಇರ್ಬೋದು, ಆದ್ರೆ ಅಮೂಲ್ಯ ಮೇಡಮ್ ಮನೆಗೆ ಕಾರ್ ಕಳಿಸೋ ವಿಚಾರದಲ್ಲಿ ಯಾವ ಎಡವಟ್ಟು ಮಾಡಿಲ್ಲ. ನೀನು ಕಾರ್ ಕಳ್ಸಿದ್ರೆ ಅಮ್ಮ ಮನೆ ಯಾಕೆ ಆಟೋದಲ್ಲಿ ಬರ್ತಿದ್ರು? ನನಗೂ ಅದೇ ಅರ್ಥ ಆಗ್ತಾ ಇಲ್ಲ. ನಾನೇ ಕಾರ್ ಬುಕ್ ಮಾಡಿ ಅಮೂಲ್ಯ ಮೇಡಮ್ ಮನೆ ಅಡ್ರೆಸ್ ಕೊಟ್ಟು ಕಳಿಸಿದ್ದೆ. ನೀವು ಕಾರೇ ಕಳ್ಸಿದ್ರು, ಆಟೋ ಕಳ್ಸಿದ್ರು, ಸರಿಯಾಗಿ ನೆನ್ಪು ಮಾಡ್ಕೊಡ್ರಿ. ಏನ್ ಸರ್ ನೀವು 3 ಚಕ್ರದ ಆಟೋ ಯಾವುದು, 4 ಚಕ್ರದ ಕಾರ್ ಯಾವುದು ಅಂತ ಗೊತ್ತಾಗ್ದಿರೋದಕ್ಕೆ ನನಗೆ ನೀವ ಅಂದ್ರೆ ಆ ಡ್ರೈವರ್ಗೆ ಅಡ್ರೆಸ್ ಹೇಳಿದ್ದು ಇನ್ನ ನನ್ನ ಕಣ್ಣಲ್ಲಿ ಕಟ್ಟದಾಗೆ ಇದೆ. ಆ ಡ್ರೈವರ್ಗೆ ಫೋನ್ ಮಾಡ್ತಾನೆ ಇದ್ದೀನಿ, ಆದ್ರೆ ಆ ಕಳ್ಳನ ಮಗ ಫೋನ್ ಎತ್ತುತ್ತಾ ಇಲ್ಲ. ಅಲ್ಲ ರೀ ಕಾಂತ, ನೀವು ಅಡ್ರೆಸ್ ಕೊಟ್ಟು ಡೇಟ್ ಕನ್ಫರ್ಮ್ ಆದ್ಮೇಲೆ ಅವ್ರು ಯಾಕ್ರಿ ಮಿಸ್ ಮಾಡ್ತಾರೆ? ನನ್ನ ನಂಬಿ ಸರ್, ನಿಯತ್ಗೆ ಇನ್ನೊಂದು ಹೆಸರೇ ಕಾಂತ ಅಂತ. ಈ ಮ್ಯಾಟ್ರನ್ನ ಊರೇ ಮಾತಾಡುತ್ತೆ. ಮದುವೆ ವಿಚಾರದಲ್ಲಿ ನಾನು ಈ ತರ ಎಲ್ಲ ಆಟ ಆಡ್ತೀನ? ಊರಿಗೂರು ಏನ್ ಮಾತಾಡ್ತಾರೆ ಅಂತ ನಾನು ಕೇಳಿದ್ದೀನಿ. ನೀವು ಅವ್ರಿಗೆ ಪೇಮೆಂಟ್ ಕೊಡ್ಬೇಡಿ, ನಾನೇ ಅವ್ರ ಹತ್ರ ಮಾತಾಡ್ತೀನಿ. ಪೇಮೆಂಟ್ ಕೊಡದ? ಕೊಟ್ಟಿರೋ ಪೇಮೆಂಟ್ ಅವನಿಗೆ ಸರಿಗೆ ಪೇಮೆಂಟ್ ಕೊಟ್ಟು ಕಿತ್ಕೊಂತೀನಿ. ನನ್ನ ಮಗ ಏನಾದ್ರೂ ನನ್ನ ಕಣ್ಣು ಕಾಣಬೇಕು. ಕಂಟ್ರೋಲ್ ಕಂತ, ಕಂಟ್ರೋಲ್. ನೋಡಿ ನಾನು ಏನೋ ಜೋಕ್ ಮಾಡಿದೆ, ಬಿಟ್ಟು ನೋಡಿ ನಂದಿ. ನೋಡಿ ನಂದಿ ಬೇಡ, ಏನೋ ಜೋಕ್ ಮಾಡಿದೆ, ಬಿಟ್ಬಿಡು. ಎಂಟಿ ಸೇವ್ ಮಾಡ್ರಿ ನಿಮ್ ತಂಗಿಯಿಂದ ಸೇವ್ ಮಾಡ್ರಿ. ಅವ್ರ ಹತ್ರದಿಂದ ಕಾಪಾಡ್ಬೇಕು ಅನ್ನೋ ಪ್ರಯತ್ನದಲ್ಲೇ ಇದ್ದೀನಿ, ಆದ್ರೆ ಹೇಗ್ ಕಾಪಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಆದ್ರೆ ನಿಮ್ಮನ್ನ ಕಾಪಾಡೋದಕ್ಕೆ ಯಾರ ಸಹಾಯ ತಗೋಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಇವ್ರ ಸಹಾಯ ಯಾಕ್ರಿ? ನಿಮ್ ತಂಗಿನೇ ಇಲ್ವಾ ದೊಡ್ಡ ರೋಡಿ? ಅವ್ರ ಸಹಾಯ ತಗೊಂಡು ನಾವಿಬ್ರು ಕಾಂಪ್ರಮೈಸ್ ಬಿಡಿ. ಅಮ್ಮು ಬಿಟ್ಬಿಡೆ. ಸರಿ ಅಕ್ಕ, ಬಿಡ್ತೀನಿ. ಬಾವಾ, ನಮ್ಮ ಅಕ್ಕ ಹೇಳ್ತಿದ್ದಾಳೆ ಅಂತ ಬಿಡ್ತಿದ್ದೀನಿ. ನಿಮ್ ತಂಗಿಯಿಂದ ಸೇವ್ ಮಾಡ್ರಿ. ಆರ್ತಿ, ಡೈರೆಕ್ಟಾಗಿ ಹೇಳಿದ್ರೇನೆ ಯಾರಿಗೂ ಅರ್ಥ ಆಗಲ್ಲ. ಅಂಥದ್ರಲ್ಲಿ ನೀನು ಇಂಡೈರೆಕ್ಟಾಗಿ ಹೇಳಿದ್ರೆ ಯಾರಿಗೂ ಅರ್ಥ ಆಗತ್ತೆ? ನೀನು ಯಾಕೆ ನಿನ್ನ ತಂಗಿನ ಕೂರಿಸ್ಕೊಂಡು ನೇರವಾಗಿ ಹೇಳಬಾರ್ದು ವೇದಾಂತನ ಬಿಟ್ಬಿಡು ಅಂತ? ಅತ್ತೆ, ನೀವ್ ಹೇಳ್ದ ಸುಲಭ ಇಲ್ಲ. ನಾನು ಎಷ್ಟೋ ಸತಿ ಹೇಳ್ಬೇಕು ಅಂತ ಪ್ರಯತ್ನ ಪಟ್ಟಿದ್ದೀನಿ, ಆದ್ರೆ ಹೇಳೋಕೆ ಆಗ್ತಿಲ್ಲ. ಆರ್ತಿ, ಅಂದ್ಕೊಂಡ್ಮೇಲೆ ಹೇಳೋದು ಕಷ್ಟ ಅಲ್ಲ. ಹೇಳ್ಬೇಕು ಅನ್ಕೊಂಡಿದ್ದನ್ನ ಮನ್ಸಲ್ಲಿ ಇಟ್ಕೊಂಡು ಕೊರಗೋದಿದ್ಯಲ್ಲ, ಅದು ಕಷ್ಟ. ನೋಡು, ಆಗತ್ತೋ ಬಿಡತ್ತೋ, ಧೈರ್ಯ ಮಾಡಿ ಹೇಳ್ಬಿಡು. ಅತ್ತೆ, ಇದು ಮದ್ವೆ ಪ್ರಶ್ನೆ ಅಲ್ಲ, ಋಣದ ಪ್ರಶ್ನೆ. ನನ್ನ ವಿಕ್ಕಿ ಪ್ರೀತಿನ ಮದ್ವೆವರೆಗೂ ತಂದು ನಮ್ಮಿಬ್ರನ್ನ ಸೇರ್ಸಿದ್ದು ಅಮ್ಮೂನೆ. ಅವಳ ಪ್ರೀತಿ ಕನ್ಸು ಈಡೇರ್ಬೇಕಾದ್ರೆ ನಾನ್ ಸ್ವಾರ್ಥಿ ಆಗೋದು ಅಷ್ಟು ಈಸಿ ಅಲ್ಲ ಅತ್ತೆ. ಎಲ್ಲರೂ ನಾನು ಆಗೋ ಹೀಗೋ ಮಾಡಿ ತೀರಿಸ್ಬಿಡ್ಬೋದಂತೆ, ಆದ್ರೆ ಪ್ರೀತಿ ಋಣ ತೀರ್ಸೋದು ತುಂಬಾ ಕಷ್ಟ ಅತ್ತೆ. ಹಾಗಿರ್ಬೇಕಾದ್ರೆ ನಾನ್ ಯಾವ ಬಾಯಲ್ಲಿ ನಿನ್ ಪ್ರೀತಿನ ನನ್ಗೋಸ್ಕರ ತ್ಯಾಗ ಮಾಡು ಅಂತ ಕೇಳಲಿ ಅತ್ತೆ? ಆ ದೇವ್ರೆ ಒಂದ್ ದಾರಿ ತೋರ್ಸೋವರೆಗೂ ಕಾಯ್ಬೇಕಷ್ಟೆ. ಆರ್ತಿ, ದೇವ್ರು ಯಾವತ್ತೂ ದಾರಿ ತೋರ್ಸಲ್ಲ, ನಾವು ದಾರಿ ನೋಡ್ಕೋಬೇಕಾಗತ್ತೆ. ನಾನು ಪ್ರಯತ್ನ ಪಡ್ತಾನೆ ಇದ್ದೀನಿ, ದಾರಿ ಸಿಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಇವಳನ್ನ ಕಾಯ್ತಾ ಹೋದ್ರೆ ನನ್ನ ದಾರಿನೂ ಮುಚ್ಚಿಸ್ಬಿಡ್ತಾಳಷ್ಟೆ. ಗೋಬೆಗೆ ಗೂಡು ಕಟ್ಟಕ್ಕೆ ಹೋದ್ರೆ ಅದು ಪಾಳ್ ಮನೆನ ಹುಡ್ಕೊಂಡು ಹೋಯ್ತಂತೆ. ಇದು ಗೋಬೆನೆ. ಈ ಮದ್ವೆ ನಿಲ್ಸಕ್ಕೆ ನಾನೇ ಏನಾದರೂ ಪ್ಲಾನ್ ಮಾಡಬೇಕು. ಅಪ್ಪ, ಇದೇ ನಿಮ್ ರೂಮ್, ನೀವು ಹೋಗಿ ರೆಸ್ಟ್ ಮಾಡ್ಬೋದು. ಆಯ್ತು.
ನಡೀರಿ ಅಮ್ಮ. ಏನ್ ಮಾಡ್ತಿದ್ಯಾ ನೀನು? ನೋಡ್ದಿರ ಏನ್ ಅನ್ಕೊಳ್ಳಲ್ಲ, ಕೈ ಬಿಡು. ಹಲೋ, ಎಕ್ಸ್ಕ್ಯೂಸ್ ಮೀ. ಒಂದ್ಸಲ ಕೈ ಹಿಡ್ಕೊಂಡಾದ್ಮೇಲೆ ಬಿಡೋ ಹುಡುಗ ನಾನಲ್ಲ. ಸಾಕು ನಿನ್ ಹುಡುಗಾಟ. ಅಪ್ಪ ಅಮ್ಮ ನೋಡಿದ್ರೆ ಏನ್ ಅನ್ಕೊಳ್ಳಲ್ಲ ಹೇಳು. ಆಗ್ಲೇ ಏನು ಅನ್ಕೊಳ್ಳಿಲ್ಲ, ಈಗೇನ್ ಅನ್ಕೋತಾರೆ? ನೀನ್ ಆಲ್ರೆಡಿ ನಾನು ಹೆಂಡತಿ ಆಗಿರೋ ಲೆಕ್ಕ ಈಗ. ಹೆಂಡತಿ ಆಗಿದ್ ಮಾತ್ರಕ್ಕೆ ಹಾದಿ ಬೀದಿಲ್ ಕೈ ಹಿಡ್ಕೊಂಡ್ರೆ ನಿನ್ ಹೆಂಡತಿ ಸುಮ್ನಿರ್ತಾಳೆ ಅಂತ ಅನ್ಕೋಬೇಡ. ಆದಿ ಬಿದ್ದಿಲಿ ಕೈ ಹಿಡ್ಕೊಂಡ್ರೆ ಏನಂತ? ಸ್ಟಿಲ್ ನಾನು ಹೆಂಡತಿ ತಾನೆ. ನೋಡ್ದವ್ರು ವೇದ ಪ್ರತಿಷ್ಠ ಅಮ್ಮನವ್ರ ಗಂಡ ಅಂತ ಆಡ್ಕೋತಾರ ಅಷ್ಟೇ. ಅನ್ಕೊಳ್ಳೋರು ಏನ್ ಬೇಕಾದ್ರೂ ಅನ್ಕೊಳ್ಳಿ ಬಿಡು. ನಾವಿಬ್ರು ಮದ್ವೆ ಮನೆಗೆ ಬಂದಾಯ್ತು. ರಾಜಾರಾಣಿ ತರ ಒಂದೇ ಚಾರಿಟಿಯಲ್ಲಿ ಮದ್ವೆ ಮನೆಗೆ ಎಂಟ್ರಿನೂ ಕೊಟ್ಟಾಯ್ತು. ಅನ್ಕೊಳ್ಳೋರು ಏನ್ ಬೇಕಾದ್ರೂ ಅನ್ಕೊಳ್ಳಿ, ಐ ಡೋಂಟ್ ಮೈಂಡ್. ಆಹಾ, ಅಪ್ಪಣ್ಣ, ನಿನಗ್ ನನ್ ಮೇಲೆ ಸಂಪೂರ್ಣ ಅಧಿಕಾರ ಸಿಗ್ಬೇಕು ಅಂತಂದ್ರೆ ನೀನ್ ನನ್ ಕೊಳ್ಳಿಗೆ ಮೊದಲು ತಾಳಿ ಕಟ್ಟು. ತಾಳಿ ಕಟ್ಟಿದ್ಮೇಲೆ ಮಾತ್ರ ಅಮೂಲ್ಯ ಮಂಜುನಾಥ್ ಅಮೂಲ್ಯ ವೇದಾಂತ ಆಗೋದು. ನಾವಿನ್ನೂ ಮದ್ವೆ ಆಗಿಲ್ಲ, ಮದ್ವೆ ಚಿತ್ರದವರೆಗೂ ಮಾತ್ರ ಬಂದಿರೋದು ಅಂತ ನೆನ್ಪಿಟ್ಕೊಂಡ್ರೆ ತುಂಬಾ ಒಳ್ಳೇದು ನಂದವ್ರೆ. ನೀನು ಯಾವುದೇ ಕಾರಣಕ್ಕೂ ಅಮೂಲ್ಯ ವೇದಾಂತ್ ವಸಿಷ್ಠ ಅನ್ನೋ ಸರ್ನೇ ಇಟ್ಕೊಳ್ಳೋದಿಕ್ಕೆ ನಾನು ಬಿಡಲ್ಲ. ಈ ಮದುವೆನ ನಿಲ್ಸೋದಿಕ್ಕೆ ಏನೇನ್ ಮಾಡಬೇಕೋ ಅದೆಲ್ಲ ಮಾಡ್ತೀನಿ. ನೋಡಿದ್ರು ನೋಡದೆ ಇರೋ ತರ ನಿಂತ್ಕೊಂಡಿದ್ಯಾ? ಓಹೋ, ಗಂಡಿನ ಮನೆಯವ್ರು ಅಂದ ತಕ್ಷಣ ಸ್ಪೆಷಲ್ ಏನಿಲ್ಲಪ್ಪ. ವೇದನ್ ಬಾಬಾ ಹೇಳಿದ್ ಕೇಳಿಸ್ಕೊಂಡಿಲ್ವಾ ನೀನು? ಈಗ ಏನಾಯ್ತು ಅಂತ FMR ಮಾಡ್ದೆ? ಏಯ್, ಏನು ನೋಡಿದ್ರು ನೋಡದೆ ಇರೋ ತರ ನಿಂತ್ಕೊಂಡಿದ್ಯಲ್ಲ? ನಾನೇ ನಿಂಗೆ ಸಾಲನೂ ಕೊಟ್ಟಿಲ್ಲ, ವಾಪಸ್ ಕೇಳೋದಕ್ಕೂ ಬಂದಿಲ್ಲ, ತಿಳ್ಕೊ. ನಾನ್ ನಿನ್ ಕಡೆ ಯಾಕೆ ನೋಡ್ಬೇಕು? ಓಹೋ, ಈ ತರ ಎರಡೆರಡು ಬದುಕು ಯಾಕೆ ಬದುಕ್ತೀರಾ ಅಂತ. ನಿಂಗೆ ತಲೆ ಕೆಟ್ಟಿದ್ಯಾ? ಇರೋದು ಒಂದೇ ಬದುಕು, ಎರಡೆರಡು ಬದುಕು ಯಾರು ಬದುಕ್ತಾರೆ? ನೀನ್ ಬದುಕ್ತೆ ಬಿಡು. ಬ್ಯಾಚುಲರ್ಸ್ ಪಾರ್ಟಿಲಿ ಬಡಬಡ ಅಂತ ಬಡ್ಕೊಂಡಿದ್ರುವ ನೀನೇನ ಅಂತ ಆಶ್ಚರ್ಯ ಆಗ್ತದೆ. ನೀ ಏನ್ ಹೇಳ್ತಿದ್ಯಾ? ನಾನ್ ನಿನ್ನ ಹತ್ರ ಮಾತಾಡದ್ನಾ? ಇದು ಯಾಕೋ ನೀನ್ ಓವರ್ ಆಯ್ತು. ಅಲ್ಲ, ನಿನ್ನೆ ರಾತ್ರಿ ಮುಂಗಾರು ಮಳೆ ಪ್ರೀತಮ್ ತರ ಎಷ್ಟು ಮುದ್ದಾಗಿ ಮಾತಾಡಿ ಇವಾಗ ಒಳ್ಳೆ ಗಜನಿ ತರ ಎಲ್ಲ ಮರ್ತೋಗಿದ್ಯಲ್ಲ. ಯಾ ಕೊಳ್ಳಿದ್ದೆಪ್ಪ. ಇಲ್ಲಪ್ಪ, ನಾನು ಮಾತಾಡೋದೇ ಕಷ್ಟ, ಇನ್ನು ಮುದ್ದಾಗಿ ಬೇರೆ ಮಾತಾಡ್ತೀನ. ಸುಮ್ನೆ ನನ್ನ ತಲೆ ಮೇಲೆ ಗೂಬೆ ಕೊಡ್ಸ್ಬೇಡ. ಅರೆ ಮೇರೆ ಬಾಜಿಗೆ ಆ ರಾತ್ರಿ ನೋಡಿದ್ರೆ ನನ್ ಮನ್ಸೆಲ್ಲ ನೀನೇ, ಹಾಗೆ ನೀನಂದ್ರೆ ತುಂಬಾ ಇಷ್ಟ ಅಂತ ಹೇಳ್ದಲ್ಲ. ಆ ಮಾತ್ ನಿನ್ ಬಾಯಲ್ಲಿ ಕೇಳಿದಾಗ ನನಗೆ ಎಷ್ಟು ಖುಷಿ ಆಯ್ತು ಗೊತ್ತಾ? ಅಯ್ಯಯ್ಯೋ, ಇದೆಲ್ಲ ಹೇಳುದ್ನಾ? ನಾನ್ ನಿನ್ನ ಲವ್ ಮಾಡ್ತೀನಿ ಅಂತ ಹೇಳಿದ್ನಾ? ನೀನೆಲ್ಲೋ ರಾತ್ರಿ ಅದೇ ಗುಂಗಲ್ ಮಲಗಿರ್ಬೇಕು ಅನ್ಸುತ್ತೆ, ಕನ್ಸ್ ಬಿದ್ದಿರ್ಬೇಕು. ಸರಿಯಾಗಿ ನೆನ್ಪು ಮಾಡ್ಕೋ. ಧ್ರುವ, ನೀನ್ ಆಕ್ಟಿಂಗ್ ಮಾಡಿದ್ರೆ ನಂಗೆ ಗೊತ್ತಾಗಲ್ಲ ಅನ್ಕೋಬೇಡ. ನಿನ್ ಮನ್ಸಲ್ಲಿ ಏನಿದೆ ಅಂತ ನಂಗೆ ಗೊತ್ತಾಗಿದೆ. ಐ ಲವ್ ಯು ಟು ಧ್ರುವ.
ಪ್ರೀತಿ ನಂಗೆ ಏನ್ ಹೇಳ್ತಿದ್ಯಾ ಅಂತ ನಂಗೆ ಅರ್ಥ ಆಗ್ತಿಲ್ಲ. ರಾತ್ರಿ ಏನ್ ನಡೀತು ಅಂತ ನಂಗೆ ನೆನಪೇ ಆಗ್ತಿಲ್ಲ. ಸುಮ್ಮನೆ ಏನೇನೋ ಹೇಳ್ಬೇಡ. ಕನ್ನಡದಲ್ಲಿ ಗಜ್ರಿ ರೀಮೇಕ್ ಮಾಡಿದ್ರೆ ನೀನೇ ಹಾಕೊಳ್ಳೋದು. ನೀನ್ ಆಕ್ಟಿಂಗ್ ಮಾಡ್ಬೇಕಂತ ಏನೂ ಇಲ್ಲ, ಸೆಟ್ಟಲ್ಲಿ ಹೋಗಿ ಬಿಹೇವ್ ಮಾಡಿದ್ರೆ ಸಾಕು, 100 ಡೇಸ್ ಓಡುತ್ತೆ. ಲೂಸ್ ತಂದು ನೀನ್ ಗಜ್ನಿ ಆದ್ರೂ ನನ್ನ ಲೈಫಿಗೆ ನೀನು ರಜನಿನೇ. ಎಲ್ಲೇ ಹೋದ ಇವನು? ನಮ್ ಜೊತೆನೆ ಒಳಗಡೆ ಬಂದಲ್ಲ. ನನಗೂ ಗೊತ್ತಾಗ್ತಾ ಇಲ್ಲ ಅಣ್ಣ. ಅಣ್ಣ, ನೀನ್ ಅಮ್ಮೂರು ಮಾತ್ರ ಏನ್ ಮಾಡ್ತಾ ಇದ್ಯಾ? ಅದ್ಯಾ, ಇದು ಬರೀ ಅಮ್ಮನಿನ ರೂಮ್ ಅಷ್ಟೇ ಅಲ್ಲ, ಇಲ್ಲಿ ಮಂಜು ಅಪ್ಪ, ಪರಿ ಅಮ್ಮ ಎಲ್ಲರೂ ಇದಾರೆ. ಅವ್ರಿಗೆ ಪಾಪ ಈ ತರ ಒಬ್ಬರೇ ಇದ್ದು ರೂಢಿ ಇಲ್ವಂತೆ, ಅದಕ್ಕೆ ಜೊತೆಲಿ ಸೆಟ್ ಮಾಡ್ಕೊಡ್ತಾ ಇದೀನಿ. ಅಗ್ರಜ, ನೀನಿನ್ನೂ ಅಫಿಷಿಯಲ್ ಆಗಿ ಅಳಿಯ ಆಗಿಲ್ಲ. ಅಳಿಯ ಅನ್ಸ್ಕೊಳೋ ನಾನಿದ್ದೀನಿ. ಅವ್ರ ಯೋಗ ಕ್ಷೇಮ ಎಲ್ಲ ನಾನ್ ನೋಡ್ಕೊಳ್ತೀನಿ. ನೀನೇನು ತಲೆ ಕೆಡ್ಸ್ಕೊಳ್ಬೇಡ. ಹೋಗಿ ನಿನ್ ರೂಮ್ಗೆ ಹೋಗಿ ರೆಡಿ ಆಗು. ಆದ್ಯಾ, ಮದುಮಗನ ಜೋಪಾನ ಕರ್ಕೊಂಡೋಗು. ಅಣ್ಣ, ವಿಕ್ಕಿ ಎಲ್ಲ ನೋಡ್ಕೊಳ್ತಾನೆ, ನೀನ್ ಬಾ. ಆದ್ಯಾ, ನಾನು ಆಮೇಲೆ ಬರ್ತೀನಿ, ನೀವು ಹೊರಡು. ಅಗ್ರಜ, ಯಾಕೆ ಒಳ್ಳೆ ಚಿಕ್ಕ ಹುಡುಗರ ತರ ಹಠ ಮಾಡ್ತಿದ್ಯಾ? ನೀನೇ ಮದುವೆ ಗಂಡು ಅನ್ನೋದು ನೆನ್ಪಿರ್ಲಿ. ನಾಳೆ ನಿನ್ ಹರ್ಷಣ ಶಾಸ್ತ್ರ ಇದೆ. ನಿನ್ ಕೆನ್ನೆ ಮುಟ್ಟಿ ಹರ್ಷಣ ಶಾಸ್ತ್ರ ಮಾಡೋರು ರೌಡಿ ನದಿ ತಾನೆ. ನಾಳೆ ನಿನ್ ಮದ್ವೆ ಅಂದ್ರೆ ಗತ್ತು ಗಾಂಭೀರ್ಯದಿಂದ ಇರ್ಬೇಕು. ನೀನ್ ನೋಡಿದ್ರೆ ಹುಡುಗಿರು ಹೊರಗಡೆ ಇರೋ ಸೆಕ್ಯೂರಿಟಿ ಗಾರ್ಡ್ ತರ ಅಲ್ದಾಡ್ಕೊಂಡಿದ್ಯಾ. ವಿಕ್ರಾಂತ್, ನೀನು ನನಗೆ ಬುದ್ಧಿ ಹೇಳಿಸ್ ದೊಡ್ಡವನತ್ಯ. ಅಗ್ರಜ, ನಾನ್ ನಿಂಗ್ ಬುದ್ಧಿ ಹೇಳ್ತಿಲ್ಲ. ಇಲ್ಲಿರೋರು ಏನಾರು ಅನ್ಕೊಳ್ತಾರೆ ಅನ್ನೋ ಕನ್ಸರ್ನ್ ಅಷ್ಟೇ. ವಿಕ್ರಾಂತ್, ನೀನು ತುಂಬಾ ಓವರ್ ಮಾತಾಡ್ತಿದ್ಯಾ. ನೀನ್ ಯಾವತ್ತೂ ನನ್ನ ಹತ್ರ ಈ ತರ ಮಾತಾಡಿಲ್ಲ. ಹೋಗೋ. ಅಣ್ಣ, ವಿಷಯನ ಹೀಗೆಲ್ಲ ಡೈವರ್ಟ್ ಮಾಡ್ಬೇಡ. ನೀನ್ ಮಾಡ್ತಾ ಇರೋ ಸರಿನಾ ಅಂತ ಒಮ್ಮೆ ನೀನೇ ಕೇಳ್ಕೊ. ಈಗೆಲ್ಲ ಮಾತು ಏನೇನೋ ಹೇಳಿ ನನಗೆ ಇರಿಟೇಟ್ ಮಾಡ್ಬೇಡ ಅಮೂಲ್ಯ. ನೀನು ಮಾತು ನನಗೆ ಇರಿಟೇಟ್ ಮಾಡ್ಬೇಡ ಅಮೂಲ್ಯ. ನೀಗೇನ್ ಹೊಸದಾಗಿ ಹೇಳ್ಬೇಕು ಅಮೂಲ್ಯ? ನಾನು ಹೇಳಿದ್ದೆ, ನಾನು ಸುಮ್ಮನೆ ಕನ್ಫ್ಯೂಸ್ ಮಾಡ್ಕೊಳ್ತೀವಿ. ಇನ್ಫ್ಯಾಕ್ಟ್ ನಾನು ಇವಾಗ ತಾನೇ ಇಲ್ಲಿಗೆ ಬಂದೆ.
ಅಮ್ಮು ನಾವಿಲ್ಲಿರೋದ್ನ ನೀನ್ ನೋಡ್ಲೇ ಇಲ್ವಾ? ಹಾ, ನೀವಿಬ್ರು ಸರಿಯಾಗಿದ್ದೀರಾ. ಇವಾಗ್ಲೇ ಹೀಗೆ, ಇನ್ ಮುಂದೆ ಹೆಂಗೆಂಗೋ. ಅದು ಆಕ್ಚುಲಿ ಅದ್ಯಾ ಏನ್ ಗೊತ್ತಾ, ಅದು ಅವಳಿಗೆ ಅದ್ ಹೇಗ್ ಬಂತು ಅಂತಾನೆ ಗೊತ್ತಿಲ್ಲ. ಅದ್ಯಾ ಇದು ಅಂತಿಂತ ಜೋಡಿ ಅಲ್ಲ. ವಿಕ್ಕಿ ಅಣ್ಣ, ಹೋದ್ ವರ್ಷ ದೀಪಾವಳಿಗೆ ಇದೇ ತರ ಒಂದ್ ಸೀನ್ ಆಗಿತ್ತು, ನೆನ್ಪಿದ್ಯಾ? ನೆನ್ಪಿದ್ಯಲ್ಲ? ನಿನ್ ಅರ್ಶಿನ ಶಾಸ್ತ್ರಕ್ಕೂ ಇದೇ ತರ ಒಂದ್ ಸೀನ್ ಆಗಿತ್ತು, ನೆನ್ಪಿದ್ಯಾ? ದೇಜಾವೋ ಅದ್ಯಾ, ದೇಜಾವೋ. ಓಹೋ, ಹಾಗಿದ್ರೆ ಅವಾಗಿಂದ ನನ್ನ ಮೇಲೆ ಒಂದು ಕಣ್ಣಿಟ್ಟಿದ್ಯಾ? ಇದನ್ನ ಮೊದ್ಲೇ ಯಾಕೆ ಹೇಳಿಲ್ಲ ನೀನು? ಇಷ್ಟೊತ್ತಿಗಾಗ್ಲೇ ಮದ್ವೆ ಆಗಿರೋದು, ಇಷ್ಟೊಂದು ಎಪಿಸೋಡ್ ಲೇಟೇ ಆಗ್ತಾ ಇರ್ಲಿಲ್ಲ. ಬಜಾರಿ, ನನ್ನ ಪ್ರೀತಿನ ನನಗೆ ಮೊದಲೇ ಹೇಳ್ಬಿಟ್ಟಿದ್ರೆ, ಅಂಡ್ ನೀನು ನಿಮ್ಮ ಮನೆಯವರ ಮೊದಲೇ ಒಪ್ಪಿಸ್ಬಿಟ್ಟಿದ್ರೆ, ಪ್ರೀತಿಲಿ ಇಷ್ಟೊಂದು ಸುಖ ಇದೆ ಅಂತ ಗೊತ್ತಾಗೋದಕ್ಕೆ ನಮ್ಗೆ ಟೈಮೇ ಸಿಗ್ತಿರ್ಲಿಲ್ಲ. ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ. ಅಂತೀಯಾ? ಓಹೋ ಅಂತೀಯಾ? ಸಾಕು ವಿಕ್ರಾಂತ್, ಸ್ಟಾಪ್ ಇಟ್ ಮ್ಯಾನ್. ಸರಿ ಸರಿ, ಇವಾಗ ನೀವಿಬ್ರು ಜಗಳ ಶುರು ಮಾಡ್ಕೊಳ್ಬೇಡಿ. ಅದ್ಯಾ ಅಗ್ರಜನ್ ಕರ್ಕೊಂಡೋಗು, ನಾನು ಅತ್ತೆ ಮಾವಾಗ ಏನೇನು ವ್ಯವಸ್ಥೆ ಮಾಡ್ಕೊಡ್ಬೇಕೋ ಅದನ್ನೆಲ್ಲ ಮಾಡ್ಬರ್ತೀನಿ. ಓಕೆ? ನೀನ್ ಬಾ. ನಿನಗೆ ಸರಿಯಾದ ಕ್ರಿಮಿನಲ್ ಪಾರ್ಟ್ನರ್ ಸಿಕ್ಕಿದಾಳೆ. ಇನ್ ಮುಂದೆ ನಾವು ಒಂದೇ ಮನೇಲಿ ಬೇರೆ ಇರ್ತೀವಿ. ಮುಂದೆ ನನಗೆ ಅದೇನ್ ಕಾದಿದ್ಯೋ ಏನೋ. ನಮ್ ಕತೆ ಚೆನ್ನಾಗೇ ಇರುತ್ತೆ ಅಗ್ರಜ, ಆದ್ರೆ ಸ್ಕ್ರೀನ್ ಇಂದ ಹೊರಗಡೆ ಹೋಗೋ ಕ್ಯಾರೆಕ್ಟರ್ ಅಂದ್ರೆ ಆ ಸುವಾಸಿನಿ ಒಬ್ಳೆ. ವಿಕ್ರಾಂತ್, ಏನ್ ಯೋಚನೆ ಮಾಡ್ತಿದೀಯ? ಏನ್ ಅಗ್ರಜ ನೀನು ಯೋಚನೆ ಮಾಡೋ ಕ್ಯಾರೆಕ್ಟರ್ ನಂದಲ್ಲ ಅಂತ ನಿಂಗೆ ಚೆನ್ನಾಗಿ ಗೊತ್ತಲ್ವಾ? ಕಮಾನ್ ನೋಡಿ ಅಂದಿ. ಬಾ ಚಾಮುಂಡಿ, ನಾವು ಹೋಗೋಣ. ಆ ವ್ಯಕ್ತಿ ನಿಮ್ಮ ಮನೆಗೆ ಕಾಲಿಟ್ಟಿದ್ದ ಕ್ಷಣದಿಂದ ನಿಮ್ಮ ಮನೆಯಲ್ಲಿ ಅನೇಕ ರೀತಿ ತೊಂದರೆಗಳು ಕಾಣಿಸ್ಕೊಳ್ಳುತ್ತೆ. ಇದರಲ್ಲಿ ನಿಮ್ಮ ಸಂಸಾರ ಅಂತ್ಯ ಆಗ್ಬೋದು ಅಂತ ಕೂಡ ಕವಡೆ ಶಾಸ್ತ್ರ ಹೇಳ್ತಾ ಇದೆ. ಏನ್ ಹೆಂಡತಿ ಇಷ್ಟೊಂದು ಡೀಪಾಗಿ ಯೋಚನೆ ಮಾಡ್ತಾ ಇದ್ದೀರಾ? ಈ ಮದುವೆ ಸಂಭ್ರಮ ನೋಡಿ ನಮ್ ಮದುವೆ ಏನಾದ್ರು ನೆನಪಾಯ್ತಾ? ವಿಕ್ಕಿ ಅವರೇ, ಏನಿದು ನಿಮ್ಮ ಹಣೆಯಲ್ಲಿ ರಕ್ತ? ಏನಾಯ್ತು? ಏನ್ ಮಾಡ್ಕೊಂಡ್ರಿ ನೀವು? ಏನು ಹಣೆಯಲ್ಲಿ ರಕ್ತನಾ?